ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಇವಾಗ ರಿವಿಷನ್ಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಸೊ ನೆಕ್ಸ್ಟ್ ಡೇಯಿಂದ ಮತ್ತೆ ಇರುತ್ತಲ್ವ ರಿವಿಷನ್ಸು, ಸೊ ಅದಕ್ಕೆ ಅವನು ಪ್ರಿಪೇರ್ ಆಗ್ತಾ ಇದ್ದಾನೆ. ಸರಿ ಆಯ್ತಪ್ಪ, ನೀನು ಓದ್ಕೋ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ. ಇವಾಗ ಅವನು ಕೂಡ ಹೋಮ್ವರ್ಕ್ ಮಾಡ್ಕೋತಾ ಇದ್ದಾನೆ, ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಅಮ್ಮನೂ ಕೂಡ ಜೊತೆಗೆ ಕೂತಿದ್ದಾರೆ. ಹಾಗೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಪಾಟಲ್ಲಿ ಮಣ್ಣು ಹಾಕಿಟ್ಟಿದ್ದೆ. ತುಳಸಿ ಗಿಡ ಅಂದರೆ ಬೀಜ ಎಲ್ಲ ಹಾಕಿಬಿಟ್ಟು ತುಳಸಿ ಗಿಡ ಬರುತ್ತೆ ಅಂತ ಹೇಳ್ಬಿಟ್ಟು ಇಕ್ಕಿದ್ದೆ. ನೋಡಿದರೆ ಒಂದು ತುಳಸಿ ಗಿಡನೂ ಬರಲಿಲ್ಲ, ಬಟ್ ಒಂದೇ ಒಂದು ಚಿಗುರು ಬಂದಿತ್ತು. ಅದನ್ನು ನನ್ನ ಮಗಳು ಆಟಾಡ್ಕೋತಾ ಅದನ್ನು ಕೈಯಿಂದ ಪ್ರೆಸ್ ಮಾಡಿಬಿಟ್ಲು. ಸೊ ಹೋಯಿತು. ಹಾಗೆ ಖಾಲಿ ಇದೆ ಮಣ್ಣು, ಹಾಗೆ ಬಿಟ್ಟಿದ್ದೀವಿ. ನೋಡಬೇಕು ಅದರಲ್ಲಿ ಯಾವ್ದಾದ್ರು ಗಿಡ ತಂದುಬಿಟ್ಟು ಹಾಕಬೇಕು. ನೋಡಿ ಹೆಂಗಾಗಿದೆ, ಫುಲ್ ಖಾಲಿ. ಹಾಗೆ ನೋಡೋದಕ್ಕೆ ಇಷ್ಟ ಆಗಲ್ಲ. ಸೊ ನೋಡಬೇಕು, ಯಾವ್ದಾದ್ರು ಒಂದು ಗಿಡ ತಂದುಬಿಟ್ಟು ಹಾಕಬೇಕು. ಈಗ ತಾನೇ ಊಟ ಆಯಿತು. ಊಟ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮತ್ತೆ ಏನು ಸರಿ, ಹೋಗಿ ಹೋಮ್ವರ್ಕ್ ಮಾಡ್ಕೊ. ಸರಿ ಸರಿ, ನೀನು ಹೋಮ್ವರ್ಕ್ ಮಾಡ್ಕೊ, ನಾನು ಆರೆಂಜ್ ಜ್ಯೂಸ್ ಮಾಡ್ಕೊಡ್ತೀನಿ, ಆಯ್ತಾ? ಆಯ್ತು. ನಮ್ಮ ಸರಿ ಆಯ್ತು. ಸರಿ, ಇವಾಗ ನಾನು ಜ್ಯೂಸ್ ಮಾಡಲೇ ಬೇಡ, ಮತ್ತೆ ಹೋಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು ಮಾತು ಮಾತಾಡ್ತಾಳೆ. ಅವಳಿಗೆ ಆರೆಂಜ್ ಜ್ಯೂಸ್ ಬೇಕಂತೆ. ಒಂದೇ ಒಂದು ಆರೆಂಜ್ ಇತ್ತು ನೋಡಿ. ಒಂದು ಕಿತ್ಲೆ ಹಣ್ಣಿತ್ತು, ಇವಾಗ ಸುಲ್ದು ಇಟ್ಕೊಂಡಿದ್ದೀನಿ. ಇವಾಗ ಜ್ಯೂಸ್ ಮಾಡಬೇಕು. ಜ್ಯೂಸ್ ಮಾಡ್ಕೊಡು ಅಂತ ಹೇಳ್ತಿದ್ದಾರೆ. ಹೋಗಲ್ ಪಪ್ಪ, ಇವಾಗ ಹೋಮ್ವರ್ಕ್ ಮಾಡಿಸ್ತತ್ ಹೋಗಿ, ಬೇಗ ಹೋಮ್ವರ್ಕ್ ಮಾಡಿಸಿ ಕೆಲ್ಸಕ್ಕೆ ಹೋಗತ್ತು. ಈಗ ಊಟಕ್ಕೆ ಬಂದಿದ್ರು ಅವರು, ಊಟ ಮಾಡಿದ್ರು, ಹೋಗ್ಬೇಕು ಈಗ ಕೆಲ್ಸಕ್ಕೆ. ಅವಳು ಹಠ ಮಾಡ್ತಾ ಇದ್ದಾಳೆ ಹೋಮ್ವರ್ಕ್ ಮಾಡೋದಕ್ಕೆ. ಅದಕ್ಕೆ ಅವ್ರ ಪಪ್ಪನೇ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅವಳು ಕೇಳ್ತಾ ಇದ್ಲಲ್ಲ ಆ ಜ್ಯೂಸು. ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇದೆ ಇವಾಗ ಜ್ಯೂಸ್ ಮಾಡಿದ್ರೆ ಕುಡಿತಾರಲ್ಲ ಅಂತ ಹೇಳ್ಬಿಟ್ಟು ಈಗ ಜ್ಯೂಸ್ ಮಾಡ್ತೀನಿ. ಇದೇನಿಲ್ಲ, ಕಿತ್ಲೆ ಹಣ್ಣನ್ನ ಬಿಡಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಗಿರ್ ಅನ್ಸ್ಬಿಟ್ರೆ ಮುಗೀತು. ಹಾಲು ಅವಳು ಕುಡಿಯೋದೇ ಇಲ್ಲ, ಇದರಿಂದ ಏನಾದ್ರು ಕುಡಿತಾಳಲ್ಲ ಅನ್ನೋದೊಂದೇ ನಮಗೆ. ಇವಾಗ ಮಾಡ್ತೀನಿ ಫಸ್ಟು. ಕೊನೆಗೂ ರೆಡಿ ಆಯಿತು ನನ್ನ ಮಕ್ಕಳು ಫೇವ್ರೇಟ್ ಆರೆಂಜ್ ಜ್ಯೂಸು. ಇದನ್ನೊಂದು ಇಷ್ಟಪಟ್ಟು ಕುಡಿತಾರೆ ಇಬ್ರು ಕೂಡ. ಸೇಮ್ ಗ್ಲಾಸು, ನಮ್ಮ ಸೇಮ್ ಗ್ಲಾಸು, ಸೇಮ್ ಮೆಜರ್ಮೆಂಟಲ್ಲಿ ಹಾಕಿದ್ದೀನಿ. ಇಲ್ಲಾಂದರೆ ಸುಮ್ಮನೆ ಕಿತ್ತಾಡ್ತಾರೆ, ಅದಕ್ಕೋಸ್ಕರ ಕರೆಕ್ಟಾಗಿ ಹಾಕಿದ್ದೀನಿ. ಇವಾಗ ಭ್ರಮರಂಗು ಅಜಯ್ಗೂ ಕೊಡೋ ಟೈಮ್. ಭ್ರಮರ, ನಾನು ಕುಡಿನಾ? ಕುಡಿಬೋದಾ? ನೀನು ಕುಡಿಬೋದಾ? ಸರಿ ತಗೊಂಬಂದೆ ನಡಿ, ಕುಡಿವಂತೆ ನೀನು. ಅಣ್ಣ ತಗೋ, ಅಜ್ಜು ತಗೋ ಜ್ಯೂಸ್ ಕುಡಿ. ನಿಧಾನ ಗಟ್ಟೆಗೆ ಇಲ್ಲ, ಸುಮ್ಮನೆ ಹಂಗೆ ಕುಡಿ. ಇಲ್ಲ, ಆರೆಂಜ್ ಇದ್ದಿದ್ದೆ ಒಂದೇ ಒಂದು ಇದ್ದಿದ್ದು, ಅದರಲ್ಲೇ ಮಾಡಿದ್ದು. ಚೆಲ್ಲುತ್ತೆ ನೀಟಾಗಿ ಹಿಡ್ಕೊಂಡು ನೋಡೋದು. ಭ್ರಮರ ನೀಟಾಗಿ ಹಿಡ್ಕೊಂಡು ಕುಡಿತಾಳೆ, ನೀನು ಹೆಂಗೆ ಮಾಡ್ತೀನಿ? ಹಾಯ್ ಫ್ರೆಂಡ್ಸ್, ಮತ್ತೇನು ಹೇಳ್ರಿ ಫ್ರೆಂಡ್ಸ್? ತುಪ್ಪ ಹಾಕಿ ಮಾಡ್ತಾರೆ ಯಾರಾದ್ರೂ ಜ್ಯೂಸ್ನ ಅಲ್ಲ? ಹ್ಞೂನಪ್ಪ. ಏನು ಅದು ಗ್ಲಾಸ್, ಅದು ಡಿಸೈನ್, ಅದು ಅಷ್ಟೇ. ಕುಡಿ, ಬಿದ್ದಿತ್ತು ಗ್ಲಾಸು, ಹಂಗೆ ಮಾಡಬಾರ್ದು. ಅವನಿಗೆ ಟ್ಯೂಷನಲ್ಲಿ ಪ್ರಾಕ್ಟೀಸ್ ಮಾಡಿಸ್ಬೇಕಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಯಾವುದು ರಿವಿಷನ್ ಇರುತ್ತೋ ಅದನ್ನು ನೀವು ಒಂದು ಶೀಟ್ ಪೇಪರಲ್ಲಿ ಹಾಕಿ ಕೊಡಿ, ನಾನಿಲ್ಲಿ ಮಾಡಿಸ್ತೀನಿ ಅಂತ ಹೇಳಿದರು ಮ್ಯಾಮ್. ಸರಿ ಆಯಿತು ಅಂತ ಹೇಳಿದ್ವಿ. ಇವಾಗ ಅದು ನನಗೆ ಆಗಿಬಿಟ್ಟಿದೆ. ಅವನೇ ಹಾಕ್ಕೊಂಡು ಹೋಗ್ಬೇಕಾಗಿತ್ತು, ಆದರೆ ಅಜಯ್ ಹಾಕ್ಕೊಂಡು ಹೋಗ್ತಾ ಇಲ್ಲ. ಮತ್ತು ನಾನೇ ಅವನಿಗೆ ಕ್ವಶನ್ ಎಲ್ಲ ಹಾಕ್ಕೊಡ್ತಾ ಇದ್ದೀನಿ. ಅವನಿಗೂ ನನಗೆ ಸಾಕಾಗಿದೆ, ಸ್ಕೂಲಿಗೆ ಹೋಗಿ ಬಂದು ಹಾಗೆ ಹೇಗೆ ಅಂತಿರ್ತಾನಲ್ಲ, ಇನ್ನೇನು ಮಾಡೋದು. ಅವನು ಹೋಮ್ವರ್ಕ್ನ ನಾನು ಮಾಡ್ತಾಯಿರ್ತೀನಿ. ಅಂದರೆ ಹೋಮ್ವರ್ಕ್ ಅನ್ನೋದಲ್ಲ ಇದು, ಜಸ್ಟ್ ಕ್ವಶನ್ಸ್ ಅದನ್ನ ಹಾಕ್ಕೊಡ್ತಾ ಇದ್ದೀನಿ. ಅದೆಲ್ಲ ಕ್ವಶನ್ಸ್ ಎಲ್ಲ ಹಾಕ್ಕೊಟ್ಟಾದ್ಮೇಲೆ ಅವನು ಟ್ಯೂಷನ್ಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ ವರ್ಕ್ ಮಾಡ್ತಾನೆ. ನೋಡಬೇಕು, ಅಕಸ್ಮಾತ್ ಅದರಲ್ಲಿ ಏನು ತಪ್ಪು ಮಾಡಿದ್ದಾನೆ ಅಥವಾ ಅವನಿಗೆ ಏನು ಬರ್ತಾಯಿಲ್ಲ ನೋಡಿಬಿಟ್ಟು
ಅದಾದಮೇಲೆ ಅವರು ಕೂಡ ಹೇಳ್ತಾರೆ. ಆಮೇಲೆ ಮನೆಗೆ ಬಂದಮೇಲೆ ನಾನು ಕೂಡ ಅವನಿಗೆ ಸ್ವಲ್ಪ ಹೇಳಿಕೊಟ್ಟು ಅದನ್ನ ಪ್ರಿಪೇರ್ ಮಾಡಿಸ್ಬೇಕು. ಇಲ್ಲಿ ನಾನು ತರಕಾರಿ ಸಾಂಬಾರು ಮಾಡೋಣ ಅಂತ ಹೇಳಿ ಇಕ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವೋ ಈರುಳ್ಳಿ, ಟೊಮೆಟೊ ಮತ್ತು ತರಕಾರಿನೆಲ್ಲದನ್ನು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡಿಕೊಂಡು ಅದೊಂದು 3/4% ಬೇಯೋವರೆಗೂ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಬೇಯೋ ಥರ ಬಿಟ್ಬಿಡಬೇಕು. ಅದಾದಮೇಲೆ ಬೇಳೆ ನಾವು ವಿಸಿಲ್ ಕೂಗಿಸ್ಕೊಂಡು ಇಟ್ಕೊಂಡಿರಬೇಕು. ಆ ಬೇಳೆನ ಇದ್ರೊಳಗಡೆ ಹಾಕ್ಬಿಟ್ಟು ಅದಕ್ಕೆ ಉಪ್ಪು, ಖಾರದ ಪುಡಿ, ಏನಾದ್ರು ಸಾಂಬಾರು ಪೌಡರ್ ಹಾಕೋದಿದ್ರೆ ಸಾಂಬಾರು ಪೌಡರು ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಸೊ ನಿಮಗೆ ಹುಣಸೆಹಣ್ಣಿನ ರಸ ಬೇಕಾದರೆ ಹುಣಸೆಹಣ್ಣಿನ ರಸ ಹಾಕ್ಕೋಬೋದು. ಅದಾದಮೇಲೆ ಒಂದು ಪೇಸ್ಟ್ ಕೂಡ ಆ್ಯಡ್ ಮಾಡ್ತೀನಿ. ಅದೇನೆಂದರೆ ಸ್ವಲ್ಪ ಕಾಯಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಒಂಚೂರು ಬೆಳ್ಳುಳ್ಳಿ ರುಬ್ಕೊಂಡು ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ಅದನ್ನು ಕುದಿಸಿದ್ರೆ ನಮಗೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ. ಲಾಸ್ಟಲ್ಲಿ ಒಗ್ಗರಣೆ ಹಾಕಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮದುವೆ ಮನೆಗಳಲ್ಲಿ ನಾವೇನು ತಿಂತೀವೋ ಸಾಂಬಾರು ಸೇಮ್ ಅದೇ ಟೇಸ್ಟ್ ಅಂತ ಅನಿಸುತ್ತೆ. ನನ್ನ ಮಗನಿಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ತರಕಾರಿ ಅಂದರೆ ಆಗೋಲ್ಲ, ಆದರೆ ನನ್ನ ಮಗನಿಗೆ ತರಕಾರಿ ಅಂದರೆ ಅವನಿಗೂ ಕೂಡ ಆಗೋಲ್ಲ. ಆದರೆ ತರಕಾರಿ ಸಾಂಬಾರು ಅವ್ನಿಗೆ ತುಂಬ ಇಷ್ಟ. ಹಾಗಾಗಿ ಅವ್ನಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಡ್ತೀವಿ. ಫೈನಲಿ ನೋಡ್ತಾ ಇದ್ರಲ್ವ, ಒಂದು 3/4% ಇವಾಗ ಬೇಯಿಸಬೇಕು. ಒಂದು 10% ಅಷ್ಟೇ ಎಣ್ಣೆಲಿ ಫ್ರೈ ಆಗಿರೋದು. ಇವಾಗ ನೀರು ಹಾಕ್ಬಿಟ್ಟು ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ಇದಕ್ಕೆ ನುಗ್ಗೆಕಾಯಿ ಅದನ್ನೆಲ್ಲ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ಕಾಯಿ ಮತ್ತು ನುಗ್ಗೆಕಾಯಿ, ಸಾಂಬಾರು ಸೌತೆಕಾಯಿ ಇದನ್ನೆಲ್ಲ ಹಾಕಿದರೆ, ಬಟ್ ಅದಿಲ್ಲ. ಹಾಗಾಗಿ ಏನಿದೆಯೋ ತರಕಾರಿ ಅದರಲ್ಲೇ ಮಾಡ್ತಾಯಿದ್ದೀನಿ. ಮೊದಲಿಗೆಲ್ಲ ಅವನು ಇದನ್ನು ತಿಂತಾ ಇರಲಿಲ್ಲ, ಆದರೆ ಇವಾಗ ಅವನು ಇಷ್ಟಪಟ್ಟು ತಿಂತಿದ್ದಾನೆ. ತರಕಾರಿ ಸಾಂಬಾರಾಗಿರ್ಬೋದು ಅಥವಾ ತರಕಾರಿ ಹಾಕಿ ಮಾಡಿರುವಂಥ ಪಲಾವ್ ಆಗಿರ್ಬೋದು. ಯಾಕಂದರೆ ಒಂದೇ ರೀತಿ ನಾನು ಟ್ರೈ ಮಾಡಲ್ಲ. ಒಂದು ಸ್ವಲ್ಪ ಈ ಟೈಮ್ ಏನಾದರೂ ಅವ್ನು ತಿಂದಿಲ್ಲ ಈ ಸಲನ ಮಾಡಿದಾಗ ಅಂದರೆ ನೆಕ್ಸ್ಟ್ ಟೈಮ್ ಆ ಒಂದು ಮೆಥಡಲ್ಲಿ ಮಾಡೋದಕ್ಕೆ ಹೋಗಲ್ಲ. ಸ್ವಲ್ಪ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ಚೇಂಜಸ್ನ ಮಾಡ್ತೀನಿ. ಆವಾಗ ಅವನಿಗೆ ಅದು ಇಷ್ಟ ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಮತ್ತೆ ಚೇಂಜ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಅವನಿಗೆ ಯಾವ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿಬಿಟ್ಟು ಅವನಿಗೆ ಯಾವ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಇವಾಗ ನನಗೆಲ್ಲ ಗೊತ್ತಾಗಿದೆ. ಹಾಗಾಗಿ ಅದೇ ರೀತಿ ಮಾಡಿಕೊಡ್ತೀನಿ. ಮತ್ತು ಯಾವುದಕ್ಕೆ ಯಾವ್ದು ಕಾಂಬಿನೇಷನ್ ಇದ್ದರೆ ಅವ್ನು ತಿಂತಾನೆ ಅಂತಲೂ ಕೂಡ ನನಗೆ ಈಗ ಎಲ್ಲ ಕ್ಲಿಯರಾಗಿ ಗೊತ್ತಾಗಿದೆ. ಸೊ ಮಕ್ಕಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ತುಂಬ ಕಷ್ಟ. ಯಾವುದೇ ಒಂದು ವಿಷಯ ಆಗಿರ್ಬೋದು ಬೇಗ ಅರ್ಥ ಮಾಡ್ಕೋತೀವಿ, ಆದರೆ ಮಕ್ಕಳ ಮನಸ್ಸನ್ನು, ಹಾಗೆ ಮಕ್ಕಳು ಒಂದು ಟೈಮ್ನ ಅಂದರೆ ಯಾವ ಟೈಮಲ್ಲಿ ಹೇಗಿರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ತುಂಬ ಕಷ್ಟ. ನನ್ನ ಗಂಡನ ವಿಷಯದಲ್ಲೂ ಕೂಡ ನಾನು ಇಷ್ಟೊಂದು ಕಷ್ಟಪಟ್ಟಿಲ್ಲ, ಬಟ್ ಈಗ ಮಕ್ಕಳ ವಿಷಯಕ್ಕೆ ಇಷ್ಟೊಂದು ಪಡಲೇಬೇಕು. ನಮ್ಮ ಮನೆಯವರಾದರೆ ನಾನು ಏನು ಮಾಡಿಕ್ಕಿದ್ರೂ ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ತಿಂದೋಗ್ತಾರೆ. ಒಂದೊಂದು ಸಲ ಮಾತ್ರ ಇದು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಪಾಪ ಅವರು ಯಾವತ್ತೂ ನನಗೆ ಹೀಗೆ ಮಾಡಿಕೊಡು, ಇದನ್ನೇ ಮಾಡಿಕೊಡು ಅಂತ ಯಾವತ್ತೂ ಕೇಳಿಲ್ಲ ನನಗೆ. ಒಂದೊಂದು ಸಲ ನಾನೇ ಕೇಳಿ ಮಾಡ್ತಾಯಿರ್ತೀನಿ, ಏನು ಮಾಡೋದು ಹೇಳು ಅಂತಂದೇಳಿ. ಆಮೇಲೆ ಅವರು ಹೇಳ್ತಾರೆ, ನಿನ್ಗೆ ಏನಾದರೂ ಮಾಡಮ್ಮ, ನೀನು ಏನು ಮಾಡಿಕ್ಕಿರ್ತೀಯ ಅದನ್ನು ತಿಂತೀನಿ ಅಂತ ಹೇಳ್ತಾರೆ ಅವರು ಆ ರೀತಿ. ಆದರೆ ನನ್ನ ಮಕ್ಕಳು ಹಂಗಲ್ಲ, ಅವ್ರಿಗೆ ಏನು ಬೇಕಂತ ಒಂದು ಮೆನು ಕೊಟ್ಬಿಡ್ತಾರೆ. ಒಬ್ಬರಿಗೆ ಅಂದರೆ ಇವಾಗ ಅಜಯ್ ಹೇಳಿದ್ದನ್ನು ಭ್ರಮರ ಹೇಳಲ್ಲ, ಭ್ರಮರ ಹೇಳಿದ್ದನ್ನು ಅಜಯ್ ಹೇಳಲ್ಲ. ಭ್ರಮರಂಗೆ ಪುಳಿಯೋಗರೆ ಬೇಕು ಅಂತ ಹೇಳಿದರೆ ಅಜಯ್ ನನಗೆ ಚಿತ್ರಾನ್ನ ಬೇಕು ಅಂತ ಹೇಳ್ತಾನೆ, ಇಲ್ಲಾಂದರೆ ಉಪ್ಪಿಟ್ಟು ಬೇಕು ಅಂತ ಹೇಳ್ತಾನೆ.
ಈ ರೀತಿ ಭಾನುವಾರ ಬಂತು ಅಂದರೆ ನಮ್ಮನೇಲಿ ಮೂರು ಥರ ಅಡುಗೆಗಳು ರೆಡಿ ಆಗ್ತಾ ಇರ್ತವೆ. ಯಾಕಂದರೆ ಅವತ್ತು ಮಾಡಿಕೊಡ್ಲೇಬೇಕು, ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಕಿತ್ತಾಡ್ತಾರೆ. ಇವತ್ತು ಭಾನುವಾರ ಆದರೂ ನೀನು ಮಾಡಿಕೊಡೋದಿಲ್ಲ ಹಂಗೆ ಹೆಂಗೆ ಅಂತ ಹೇಳಿ. ಸಾಂಬಾರು ರೆಡಿ ಆಗಿದೆ. ಇವಾಗ ಒಗ್ಗರಣೆ ಒಂದು ಹಾಕೋದು ಬಾಕಿ. ಲಾಸ್ಟಲ್ಲಿ ಒಗ್ಗರಣೆ ಹಾಕ್ತೀನಿ. ಒಗ್ಗರಣೆ ಹಾಕ್ತಿದ್ರೆ ಕಂಪ್ಲೀಟಾಗಿ ನಮ್ಮ ಸಾಂಬಾರು ರೆಡಿ ಆಯಿತು. ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ನೀಟಾಗಿ ಬೆಂದಿದೆ ತರಕಾರಿ ಎಲ್ಲ. ತರಕಾರಿ ಸಾರು ಊಟ ಮಾಡೋಗ್ತೀಯಾ? ತಡಿ, ಒಗ್ಗರಣೆಗೆ ಹಾಕ್ತೀನಿ. ಇನ್ನು ಟೈಮ್ ಐತೆ ತಡಿ. 5 ಗಂಟೆಗೆಲ್ಲ ಹೋಗೋದು. ಇವಾಗ 4 ಗಂಟೆ, ಒಂದು 5 ನಿಮಿಷ ಬೇಗ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಊಟ ಮಾಡ್ಕೊಂಡು ಹೋಗತ್ತೆ. ನನ್ನ ಮಗನಿಗೆ ತರಕಾರಿ ಸಾರು ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ಇವಾಗ ತರಕಾರಿ ಸಾಂಬಾರು ಅಂತ ಗೊತ್ತಾಗಿ ತರಕಾರಿ ಸಾಂಬಾರು ಅಂತ ಗೊತ್ತಾಗ್ಬಿಟ್ಟು ಇವಾಗ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಬೇಗ ಒಗ್ಗರಣೆ ಹಾಕ್ಬಿಡ್ತೇನೆ. ಸಂಜೆ ಟೈಮಲ್ಲಿ ಮಾತ್ರ ಅವ್ನಿಗೆ ಏನಾದರೂ ತಿನ್ನಿಸಿ ಕಳಿಸ್ತೀನಿ. ಇಲ್ಲ ಅಂತ ಹೇಳಿದರೆ ಹಾಗೆ ಕಳಿಸಲ್ಲ. ಒಂದೊಂದ್ಸರಿ ಏನಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಕೊಟ್ಟಿರ್ತೀವಲ್ವ, ಅದನ್ನು ಏನು ಮಾಡ್ತಾನಂದರೆ ನಮ್ಮ ಒಂದು ಬಲವಂತಕ್ಕೆ ಅದನ್ನು ತಿನ್ನಲ್ಲ. ಇವಾಗ ಹಾಗೆ ತೊಗೊಂಡೋದ್ರೆ ಮನೇಲಿ ಬೈತಾರೆ ಅಂತ ಹೇಳಿ ಅಕ್ಕಪಕ್ಕದಲ್ಲಿರೋಂಥ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋತಾನೆ. ಅದು ನನಗೆ ಯಾವಾಗಲೂ ಗೊತ್ತು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಮನೆಗೆ ಬಂದಾಗ ನಾನು ಸ್ವಲ್ಪ ಏನಾದರೂ ತಿನ್ನಿಸೇ ಕಳಿಸ್ತೀನಿ ಟ್ಯೂಷನಿಗೆ. ಇಲ್ಲ ಅಂತ ಹೇಳಿದರೆ ಅವನು ಹಸ್ಕೊಂಡಿದ್ರೂ ತಿನ್ನೋದಿಲ್ಲ, ಹಾಗೇ ಹೋಗ್ಬಿಡ್ತಾನೆ. ಅದಕ್ಕೋಸ್ಕರ ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಏನಾದರೂ ಹಣ್ಣಾಗಲಿ, ಇಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಮನೇಲಿ ಏನಿರುತ್ತೋ, ಇದೇ ಬೇಕು ಅದೇ ಬೇಕಂತಂದೇನಿಲ್ಲ, ಮನೇಲಿ ಏನಿರ್ತಾ ಕೊನೆಗೆ ಅನ್ನ ಸಾಂಬಾರು ಇದ್ದರೂ ಕೂಡ ಅನ್ನ ಸಾಂಬಾರು ತಿನ್ನಿಸಿ ಕಳಿಸ್ತೀನಿ. ಹಾಗೆ ಮಾತ್ರ ಕಳಿಸಲ್ಲ. ಒಂದೊಂದು ಸಲ ಏನು ಮಾಡ್ತಾನಂದರೆ ನನಗೆ ಊಟ ಬೇಡ, ಏನು ಬೇಡ, ಸ್ವಲ್ಪ ಏನಾದರೂ ಹಾಲಿದ್ರೆ ಕೊಡು, ಅದಕ್ಕೆ ಬೂಸ್ಟ್ ಹಾಕಿ ಕೊಡು, ಈ ರೀತಿ ಕೇಳ್ತಾನೆ. ಓಕೆ, ಅಂಥವು ಬೇಕಾದ್ರೆ ಕೊಡ್ತೀನಿ. ಮತ್ತು ಏನಾದರೂ ಸ್ನ್ಯಾಕ್ಸ್ ಐಟಮ್ ಅಂದರೆ ನಾನು ಕೊಡೋದಿಲ್ಲ. ಫ್ರೂಟ್ಸು ಇಲ್ಲಾಂದರೆ ಈ ರೀತಿ ಹಾಲು ಕುಡಿತೀನಿ ಅಂದರೆ ಅದನ್ನು ಕೊಡ್ತೀನಿ. ಇಲ್ಲಾಂದರೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೊಡ್ತೀನಿ. ಇಲ್ಲಾಂದರೆ ಏನೂ ಇಲ್ಲಪ್ಪ ಮನೇಲಿ ಬರೀ ಅಡುಗೆ ಇದೆ, ಅನ್ನ ಸಾಂಬಾರು ಅಷ್ಟೇ ಇದೆ ಅಂದರೆ ಅದನ್ನೇ ತಿನ್ನಿಸಿ ಕಳಿಸ್ತೀನಿ. ಇಲ್ಲ ಅಂತ ಅಂದರೆ ಹಾಗೆ ಮಾತ್ರ ಕಳಿಸೋದಿಲ್ಲ. ಅವನು ತುಂಬ ಹೇಳ್ತಿರ್ತಾನೆ ನಂಗೆ ಬೇಡಮ್ಮ ಹಂಗೆ ಹೆಂಗೆ ಅಂತ. ಆದರೂ ಕೂಡ ನಾನು ಬಲವಂತದಿಂದನೇ ಆಗಲಿ ತಿನ್ನಿಸ್ತೀನಿ. ಇವಾಗ ಅವನಿಗೆ ಊಟಕ್ಕೆ ಹಾಕ್ಕೊಟ್ಟಿದ್ದಾಯಿತು. ಅದಾದಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊತೀನಿ. ಇವಾಗ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಇರುವೆ ಅವೆಲ್ಲ ನಮ್ಗೆ ಜಾಸ್ತಿನೇ ಇರುತ್ತೆ ಮನೆ ಒಳಗಡೆ. ಹಾಗಾಗಿ ನಾನು ಬೆಳಗ್ಗೆ ಒಂದು ಟೈಮು ಸಂಜೆ ಒಂದು ಟೈಮ್ ಅಂತೂ ನೆಲ ಒರೆಸ್ತೀನಿ. ಯಾವಾಗಲೂ ಒರೆಸ್ತಿದೆ, ಬಟ್ ಇವಾಗಂತೂ ಎನಿ ಟೈಮ್ ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳೋದು ಅಥವಾ ಗ್ಯಾಸ್ ಕಟ್ಟೆಲ್ಲ ಒರೆಸೋದು ಹಂಗೆಲ್ಲ ಮಾಡ್ತಾನೆ ಇರ್ತೀನಿ. ಅಡುಗೆ ಮಾಡಿದರೂ ಅಷ್ಟೇ, ಒಂದು ಹಾಲು ಕಾಯಿಸಿದ್ರು ಅಷ್ಟೇ, ಆವಾಗಲೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆ ರೀತಿ ಮಾಡೋದ್ರಿಂದ ಇರುವೆ ಹತ್ತೋದಿಲ್ಲ. ಇಲ್ಲಾಂದರೆ ಸುಮ್ಮನೆ ಎಲ್ಲ ಪಾತ್ರೆಯಲ್ಲಿ ನೋಡಿರೋ ಅಂದರೆ ಹಾಲಿನ ಪಾತ್ರೆಯಲ್ಲಿ ನೋಡಿದರೂ ಇರುವೆ ಇರುತ್ತೆ, ಒಂದು ರೈಸಲ್ಲಿ ನೋಡಿದರೂ ಇರುವೆ ಇರುತ್ತೆ, ಸಾಂಬಾರಲ್ಲಿ ನೋಡಿದರೂ ಇರುವೆ ಇರುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಊಟ ಮಾಡೋಣ ಅಂತ ಅಂದ್ಕೊಂಡು ನಾನು ಹಾಕ್ಕೋತಾ ಇದ್ದೆ. ಇವಾಗ ಸಂಜೆ ಮಧ್ಯಾಹ್ನ ನಾನು ಸರಿಯಾಗಿ ಊಟ ಮಾಡಲಿಲ್ಲ, ತುಂಬ ಹಸ್ವಾಗ್ತಾಯಿತ್ತು. ಹಾಗಾಗಿ ಫಸ್ಟ್ ಊಟ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀನಿ. ಯಾರು ಏನೋ ಅನ್ಕೊಬಿಡಿ ಸಂಜೆ ಟೈಮಲ್ಲಿ ಊಟ ಮಾಡ್ತೀರಾ ಅಂತಂದು. ಇವಾಗ ಇನ್ನೂ 4:15 5 ಗಂಟೆ. ಹಾಗಾಗಿ ಇವಾಗ ನಾನು ಕೂಡ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅಜಯ್ಗೂ ಕೂಡ ಊಟಕ್ಕೆ ಕೊಟ್ಟು ನಾನು ಊಟ ಮಾಡ್ತೀನಿ ಅವನ ಜೊತೆ ಕೂತ್ಕೊಂಡು. ಅಜಯ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾನೆ, ಯಾವಾಗ ನಾವು ಊಟ ಮಾಡಬೇಕು ತರಕಾರಿ ಸಾಂಬಾರನ್ನ ಅಂತ ಹೇಳ್ಬಿಟ್ಟು. ಅವನಿಗೆ ತುಂಬ ಇಷ್ಟ. ಇವಾಗಂತೂ ನಾನು ಮಾಡೋಂಥ ಇವಾಗ ಮೆಥಡಲ್ಲಿ ಅದನ್ನೇ ಬೇರೆ ರೀತಿ ಮಾಡಿದರೆ ಅದು ಇಷ್ಟನೇ ಪಡೋದಿಲ್ಲ. ಅದು ನಾನೇ ಆಗಿರ್ಬೋದು, ನಾನೇ ಮಾಡಿದರೂ ಇಷ್ಟಪಡಲ್ಲ. ನಾನು ಇವಾಗ ಯಾವ ಮೆಥಡಲ್ಲಿ ಮಾಡಿದ್ರೆ ಅದೇ ರೀತಿ ಮಾಡಿದರೆ ಅವ್ನು ತಿಂತಾನೆ. ಇಲ್ಲ ಅಂದರೆ ಅದು ಹಾಗೇ ಹಿಡಿಯುತ್ತೆ ಹೊರತು ಅದು ಖಾಲಿ ಅಂತೂ ಆಗೋದಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ಚೆಲ್ಲಬೇಕು. ಅದಕ್ಕೋಸ್ಕರ ಇವಾಗ ಸಂಜೆ ಆಯ್ತಲ್ಲ, ಹೂವನ್ನು ತೊಗೊಂಬಂದು ಕೊಟ್ಟರು. ತುಂಬ ದಿನ ಆಗಿತ್ತು ಬಿಟ್ಟು ಹೂವು ಕಟ್ಟೋದು. ಇವಾಗ ಯಾರೋ ಕಟ್ಟೋರಿಲ್ಲ ಅಂತ ಹೇಳ್ಬಿಟ್ಟು ತೊಗೊಂಬಂದು ಕೊಟ್ಟಿದ್ದಾರೆ. ಮತ್ತು ಇನ್ನೇನು ಮಾಡೋದು, ಎದಕ್ಕಾರು ಆಗುತ್ತಲ್ವ ಖರ್ಚಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಹೂವು ಕಟ್ತಾ ಕೂತಿದ್ದೀವಿ. ಏನು ಅಷ್ಟೊಂದೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಫಾಸ್ಟಾಗಿ ಕಟ್ತೀವಿ ನಾವು. ಹಂಗಾಗಿ ಸ್ವಲ್ಪ ಫಾಸ್ಟಾಗಿ ಆಗಿಬಿಡುತ್ತೆ. ಇದು ದಪ್ಪ ಹೂವು ಬರುತ್ತಲ್ವ, ನಮ್ಮ ಕಡೆ ಎಲ್ಲ ಇದನ್ನು ಕಾಕಡ ಅಂತ ಹೇಳ್ತೀವಿ. ಸೊ ಆ ಕಾಕಡ ಹೂವನ್ನು ಇಲ್ಲಿ ಕಟ್ತಾ ಇದ್ದೀವಿ. ನನಗಿಂತ ಫಾಸ್ಟಾಗಿ ಅಮ್ಮನೇ ಕಟ್ಟೋದು ಹೇಳಬೇಕಂದ್ರೆ. ನಾನಾದರೆ ಸ್ವಲ್ಪ ನಿಧಾನಕ್ಕೆ ಕಟ್ತೀನಿ, ಬಟ್ ಅಮ್ಮ ಮಾತ್ರ ತುಂಬ ಫಾಸ್ಟಾಗಿ ಕಟ್ತಾರೆ. ಮೊದಲಿಗೆ 5 ರೂಪಾಯಿ kg 10 ರೂಪಾಯಿ kgಗೆ ಅಮ್ಮ ಹೂವು ಕಟ್ಟಿದ್ದಾರೆ. ನಾನು ಚಿಕ್ಕವಳಿರ್ಬೇಕಾದ್ರೆ ರಾತ್ರಿ ಎಲ್ಲ ಕುತ್ಕೊಂಡು ಹೂವು ಕಟ್ತಿದ್ರು, ಒಂದು 5 ರೂಪಾಯಿ 10 ರೂಪಾಯಿಗೋಸ್ಕರ. ಇವಾಗೂ ಮಧ್ಯದಲ್ಲೂ ಅಷ್ಟೇ, ಅವಾಗೂ ಅಷ್ಟೇ ಹಂಗೆ ಮಾಡ್ತಾಯಿದ್ರು. ಎದಕ್ಕಾರ ಆಗುತ್ತಲ್ಲ, ಒಂದು ಹಾಲಿಗಾದರೂ ಆಗುತ್ತೆ, ಇಲ್ಲ ಮನೆಯಲ್ಲಿ ಮಕ್ಕಳಿಗೆ ಎದಕ್ಕಾರ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಅಮ್ಮ
ಕೆಲ್ಸಕ್ಕೆ ಹೋಗಿ ಬಂದು ಸಾಕಾದರೂ ಕೂಡ ಹೂವು ಕಟ್ತಾಯಿದ್ರು. ನಮ್ಮ ಮನೆಯವ್ರು ಬೈದು ಬಿಡಿಸ್ಬಿಟ್ರು, ಬೇಡ ಸುಮ್ಮನೆ ಕಟ್ಟಬೇಡಿ, ಕೆಲ್ಸಕ್ಕೆ ಹೋಗಿರ್ತೀರ ಇಲ್ಲ ಎಲ್ಲರೂ ವ್ಯಾಪಾರಕ್ಕೆ ಹೋಗಿರ್ತೀರ, ಬಂದು ಮತ್ತೆ ಹೂವು ಕಟ್ಟೋದಕ್ಕೆ ಹಂಗೆಲ್ಲ ಮಾಡಬೇಡಿ, ಸುಮ್ಮನೆ ನಿಮಗೂ ಏನಕ್ಕೆ ಅಷ್ಟೊಂದು ತೊಂದರೆ ತೊಗೋತೀರ ಅಂತೆಲ್ಲ ಬೈತಿರ್ತಾರೆ. ಹಾಗಾಗಿ ಹೂವು ಬಿಟ್ಟಿದ್ವಿ. ಇವಾಗ ಮತ್ತೆ ಅವರು ಇವತ್ತು ತಂದು ಕೊಟ್ರಲ್ಲ, ಮತ್ತು ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತು ಹೂವು ತೊಗೊಂಡಿದ್ದೀನಿ. ಮತ್ತು ಇವಾಗ ಹೂವು ಕಟ್ತಾ ಹಾಗೆ ಟೀ ಕುಡಿತಾ ಇದ್ದಾರೆ ಅಮ್ಮ. ಟೀ ಮಾಡ್ಕೊಂಬಂದೆ, ಅದನ್ನು ಇವಾಗ ಅಮ್ಮ ಕುಡಿತಾ ಇದ್ದರು, ಮತ್ತು ನಾನು ಕುಡಿತಾನೆ ಹೂವು ಕಟ್ತಾ ಇದ್ದೀನಿ. ಟೀ ಕುಡ್ಕೊಂತಾನೆ ಕುತ್ಕೊಂಡ್ಬಿಟ್ರೆ ಏನಂದರೆ ನನಗೆ ಹೂ ಕಟ್ಟೋದಕ್ಕಾಗಲ್ಲ. ಹಾಗಾಗಿ ಫಸ್ಟು ಹೂ ಕಟ್ತಾನೆ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಹೂ ಕಟ್ತಾನೆ ಟೀ ಕುಡಿತಾ ಇದ್ದೀನಿ. ಈ ರೀತಿ ನಮ್ಮ ಒಂದು ಸಂಜೆ ರುಟೀನ್ ನಡೀತಾ ಇದೆ. ಇದು ಒಂದೇ ಅಲ್ಲ, ನಮ್ಗೆ ಇದು ಒಂದೇ ಕೆಲಸ ಅಂತಂದಲ್ಲ, ಬೇರೆ ಕೆಲಸನೂ ಕೂಡ ಮಾಡ್ತಿರ್ತೀವಿ. ಇವಾಗ ಹೊಟ್ಟೆಪಾಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದಲ್ವಾ. ಅಂದರೆ ನಾನು ಹೇಳಿದ ಅರ್ಥ ಏನಂದರೆ, ಕಷ್ಟಪಟ್ಟು ನಾವು ದುಡಿಯುವಂಥ ಕೆಲಸ, ಒಳ್ಳೆಯ ದಾರಿಲಿ ಮಾಡುವಂಥ ಕೆಲಸ ಯಾವ್ದು ಬೇಕಾದ್ರೂ ನಾವು ಮಾಡ್ಬೋದು. ಆ ಕೆಲಸ ಈ ಕೆಲಸ ಅದು ಚೀಪು, ಅದು ಹಾಗೆ ಹೀಗೆ ಅಂತಂದು ಏನೂ ಇಲ್ಲ. ಹೊಟ್ಟೆಪಾಡಿಗೆ ನಾವು ನಿಯತ್ತಿಂದ ಮಾಡುವಂಥ ಕೆಲಸ, ಹಾಗೆ ಕೆಟ್ಟ ಕೆಲಸ ಅಲ್ಲದೆ ಒಳ್ಳೆ ಕೆಲಸ ಮಾಡಿದರೆ ನಮ್ಗೆ ಒಳ್ಳೇದಾಗೇ ಆಗುತ್ತೆ. ಅದನ್ನು ನಾನು ನಂಬಿರೋಳು. ಹಾಗಾಗಿ ನನ್ನನ್ನು ನಾನು ಯಾವಾಗಲೂ ಕೂಡ ಯಾವುದಾದ್ರೂ ಒಂದು ಕೆಲಸದಲ್ಲಿ ನಾನು ತೊಡಗಿಸ್ಕೊತಾ ಇರ್ತೀನಿ. ನಮಗೋಸ್ಕರ ಅಲ್ಲಾಂದರೂ ನಮಗೋಸ್ಕರ ಅಂತ ಇರೋವಂಥ ಇಬ್ಬರು ಮಕ್ಕಳಿಗೋಸ್ಕರ ನಾನು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇರ್ತೀನಿ. ಹಾಗೆ ಯೂಟ್ಯೂಬ್ ಆದರೂ ಅಷ್ಟೇ, ನನ್ನ ಮಕ್ಕಳಿಗೋಸ್ಕರನೇ ನಾನು ಯೂಟ್ಯೂಬ್ ಚಾನಲ್ನ ನಾನು ಅಂದರೆ ಓಪನ್ ಮಾಡಿದ್ದು. ಸೊ ನನಗೆ ಇದರಲ್ಲಿ ಸಕ್ಸಸ್ ಸಿಕ್ಕಿದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಇವಾಗ ಒಂದು ಸ್ವಲ್ಪ ವ್ಯೂಸ್ ಅವೆಲ್ಲ ಡೌನ್ ಆಗಿದೆ, ಆದರೂ ಪರವಾಗಿಲ್ಲ. ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಯಾವಾಗ ಮತ್ತೆ ನನಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅನ್ನೋ ನಂಬಿಕೆ ಇಟ್ಕೊಂಡು, ಹಾಗೆ ನಮ್ಮ ವ್ಯೂವರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ ಅಷ್ಟೇ. ನನ್ನ ಲೈಫು ಹೇಗಿದೆಯೋ ಹಾಗೆ ನಾನು ಪ್ರತಿದಿನ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ವೀಡಿಯೋಗೋಸ್ಕರನೇ ವೀಡಿಯೋಸ್ನ ನಾನು ಮಾಡಲ್ಲ, ನನ್ನ ಜೀವನ ಶೈಲಿ ತೋರ್ಸೋಕ್ಕೋಸ್ಕರ ಮಾಡ್ತಾಯಿದ್ದೀನಿ.